ಎಲ್ಲರಿಗೂ ನಮಸ್ಕಾರ. 1ನೇ ಚಾಪ್ಟರ್ ಸಮಾಧಿ ಪಾದದಲ್ಲಿ 17ನೇ ಸೂತ್ರದಲ್ಲಿ 4 ರೀತಿಯ ಸಮಾಧಿಗಳನ್ನು ಪತಂಜಲಿ ಅವರು ಎಕ್ಸ್ಪ್ಲೈನ್ ಮಾಡಿದರು. ಇಂದಲ್ಲಿ ವಿಡಿಯೋಗಳನ್ನು ನೋಡ್ಕೊಳ್ರಿ. ಈಗ ನಾವು ವಿಚಾರ ಸಮಾಧಿಯನ್ನ ಅರ್ಥ ಮಾಡ್ಕೊಳ್ತಿದ್ದೀವಿ. ವಿಚಾರ ಸಮಾಧಿ ಅಂತಂದ್ರೆ ಇಲ್ಲಿ ಯೋಚನೆಗಳು ಇದಾವ. ಯೋಚನೆಗಳನ್ನ ನಾವು ನಲ್ಲಿಫೈ ಮಾಡ್ತಾ ಇಲ್ಲ, ಯೋಚನೆಗಳನ್ನ ನಾವು ನಿಲ್ಲಿಸ್ತಾ ಇಲ್ಲ. ಆ ಯೋಚನೆಗಳನ್ನ ಅಥವಾ ಆ ಇಮ್ಯಾಜಿನೇಷನ್ ಅದೇನಿದೆಲ್ಲ ಅವುಗಳನ್ನ ನಾವು ಏನು ಮಾಡ್ಬೇಕಂತಂದ್ರೆ ಒಂದು ಡೈರೆಕ್ಷನ್ ಒಳಗೆ ಹೋದಾಗ ನನ್ನ ಮನಸ್ಸು ಮತ್ತೆ ನಿಲ್ತದ. ಓಕೆ, ಹೆಂಗಂತ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತೇವೆ. ಕಣ್ಣು ಮುಚ್ಕೊಳ್ರಿ. ನಾ ಹೇಳ್ದಂಗೆ ಇಮ್ಯಾಜಿನ್ ಮಾಡ್ಕೊಂತ ಹೋಗ್ರಿ. ರೈಟಾ? ಓಕೆ, ಕಣ್ಣು ಮುಚ್ಕೊಂಡ್ರಿ. ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ರಿ. 2 ಕಾಲುಗಳು, ಸೊಂಟ, ಹೊಟ್ಟೆ, ಎದೆ, ಬೆನ್ನು, 2 ಭುಜಗಳು, ಕೈಗಳು, ಕೈ ಬೆರಳುಗಳು, ಮುಖದ ಎಲ್ಲ ಭಾಗಗಳು ಸಂಪೂರ್ಣ ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಎಂಟೈರ್ ಬಾಡಿ. ಈಗ ನಿಮ್ಮ ಸಂಪೂರ್ಣ ಶರೀರವನ್ನು ನಾನು 5 ಎಣಿಸುತ್ತಾ ಹೋಗ್ತೇನೆ. 5 ಎಣಿಸುತ್ತಾ 1 ಬರೋದ್ರೊಳಗಾಗಿ ನಿಮ್ಮ ಶರೀರ ಸಂಪೂರ್ಣ ರಿಲ್ಯಾಕ್ಸ್ ಆಗ್ತದ. 5, 4, 3, 2, ಸಂಪೂರ್ಣ ಶರೀರವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ರಿ. 1, ನಿಮ್ಮ ಶರೀರ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಉಸಿರಾಟದ ಮೇಲೆ ಗಮನವನ್ನು ಕೊಡ್ತಾ ನಿಮ್ಮನ್ನ ನೀವು ಒಂದು ನಿರ್ಜನ ಪ್ರದೇಶದಲ್ಲಿ ಕಲ್ಪಿಸಿಕೊಳ್ಳಿ. ಯಾರೂ ಇಲ್ಲದ ಸ್ಥಳ, ಗುಡ್ಡದ ಮೇಲೆಯೋ ಅಥವಾ ನದಿಯ ದಂಡೆಯಲ್ಲೋ, ಸಮುದ್ರದ ದಂಡೆಯಲ್ಲೋ, ಆಕಾಶದ ಹತ್ತಿರನೋ, ಏನೂ ಇಲ್ಲದ, ಯಾರೂ ಇಲ್ಲದ ಸ್ಥಳದಲ್ಲಿ, ಖಾಲಿ ಇರುವ ಸ್ಥಳದಲ್ಲಿ ಕೇವಲ ತಣ್ಣನೆಯ ಗಾಳಿ, ಶರೀರದ ಸಣ್ಣ ಅನುಭವ, ನಿಮ್ಮನ್ನು ನೀವು ನಿರ್ಜನ ಸ್ಥಿತಿಯಲ್ಲಿ ಕಲ್ಪಿಸಿಕೊಳ್ಳಿ. ನಾನು ಈಗ 10ರಿಂದ 1 ಎಣಿಸುತ್ತೇನೆ. 10ರಿಂದ 1 ಬರುವುದರೊಳಗಾಗಿ ನಿಮ್ಮನ್ನು ನೀವು ಸಂಪೂರ್ಣ ನಿರ್ಜನ ಸ್ಥಿತಿಯಲ್ಲಿ ಕೇವಲ ಅರಿವಿನೊಂದಿಗೆ ಕಲ್ಪಿಸಿಕೊಳ್ಳುತ್ತೀರಿ. 10, ನಿಮ್ಮ ಸುತ್ತಮುತ್ತಲೂ ಏನೂ ಇಲ್ಲ, ಯಾರೂ ಇಲ್ಲ. 9, ಸುತ್ತಮುತ್ತಲೂ ಗಿಡ ಗಂಟೆಗಳು ಕೂಡ ಇಲ್ಲ, ಎಲ್ಲವನ್ನು ತೆಗೆದುಹಾಕಿಬಿಡಿ. ಕೇವಲ ಭೂಮಿ ಮಾತ್ರ, ಸಮತಟ್ಟಾಗಿರ್ತಕ್ಕಂಥ ಭೂಮಿ, ತಣ್ಣನೆಯ ಗಾಳಿ. 8, ನಿಮ್ಮನ್ನು ನೀವು ಕೇವಲ ಒಬ್ಬರೇ. 7, 6, 5, ಖಾಲಿ ಪ್ರದೇಶದಲ್ಲಿ ಈಗ ಗಾಳಿಯೂ ಇಲ್ಲ, ಭೂಮಿಯೂ ಇಲ್ಲ, ಆಕಾಶದಲ್ಲಿ ತೇಲಾಡ್ತಾ ಇದ್ದೀರಿ. 4, ತೇಲಾಡ್ತಾ ನಿಮ್ಮ ಶರೀರವೂ ಕೂಡ ಕಳಚಿಕೊಳ್ತಾ ಇದೆ. ಈಗ ನಿಮಗೆ ಪಂಚಭೂತಗಳು ಇಲ್ಲ, ಪಂಚೇಂದ್ರಿಯಗಳು ಇಲ್ಲ,
ಶರೀರವೂ ಇಲ್ಲ. ಆಕಾಶದಲ್ಲಿ ಕತ್ತಲೆಯಲ್ಲಿ ಸಂಪೂರ್ಣವಾಗಿ ಕೇವಲ ಅರಿವಿನಂತೆ ತೇಲಾಡ್ತಾ ಇದ್ದೀರಿ. ಆನಂದದಲ್ಲಿದ್ದೀರಿ. ಸಂಪೂರ್ಣ ಶೂನ್ಯಾವಸ್ಥೆಯಲ್ಲಿ ಕೇವಲ ನಿಮ್ಮ ಅರಿವಿನೊಂದಿಗೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದೆ, ಏಕಾಂತವಾಗಿದೆ, ನಿಶ್ಚಲವಾಗಿದೆ, ಅತ್ಯಂತ ಶೂನ್ಯ ಸ್ಥಿತಿಯಲ್ಲಿದ್ದೀರಿ. ಇದೇ ಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಕೆಲವು ಕಾಲ ಕಲ್ಪಿಸಿಕೊಳ್ಳಿ. ಎರಡು ಕೈಗಳ ಸಹಾಯದಿಂದ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಬಹುದು. ಈ ಸಮಾಧಿ ಏನಿತ್ತಲ್ಲ, ಇಲ್ಲಿ ನಾನು ನಿಮ್ಗೆ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಹೇಳಿದೆ. ವಿಚಾರ ಶೂನ್ಯ ಮಾಡಲಿಲ್ಲಲ್ಲ, ಹೌದಲ್ಲ? ವಿಚಾರ ಶೂನ್ಯ ಮಾಡಲಿಲ್ಲ. ಭೂಮಿ ಇತ್ತು, ನೀರು ಇತ್ತು, ವೈಡ್ ಇತ್ತು, ಕತ್ತಲ ಇತ್ತು, ಹೌದಾ? ನಿಮ್ಮನ್ನು ನೀವು ಶರೀರ ಇತ್ತು, ತೇಲಾಡೋದಿತ್ತು, ಗಾಳಿ ಇತ್ತು, ಹೌದಾ? ಅದರದ್ದೆಲ್ಲ ಅನುಭವಗಳಿದ್ದು. ನಿಮ್ಮ ವಿಚಾರಗಳನ್ನು ನಾವು ಶೂನ್ಯ ಮಾಡಲಿಲ್ಲ. ಅಂದ್ರೆ ಇದು ವಿಚಾರ ಸಮಾಧಿ. ಯಾವುದಾದ್ರೂ ಒಂದು ಕಲ್ಪನಾ ಲೋಕದಲ್ಲಿ ಹೋಗ್ತಾ 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 ಎಲ್ಲವನ್ನು ಕಳಿಸ್ತಾ 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 ಏನಾಗೋದು? ವಿಚಾರ ಸಮಾಧಿ. ಈ ವಿಚಾರ ಸಮಾಧಿಯಲ್ಲಿ ಇನ್ನೊಂದು ಬರ್ತದೆ. ಇನ್ನೊಂದು ಬೇಕಾದ್ರೆ ಮಾಡ್ಬೋದು. ಕಣ್ಣು ಮುಚ್ಕೊಳ್ರಿ. ನಿಮ್ಮನ್ನು ನೀವು ಒಂದು ದೊಡ್ಡ ವೃಕ್ಷ ಅಂತ ತಿಳ್ಕೊಳ್ರಿ, ಒಂದು ದೊಡ್ಡ ಗಿಡ, ದೊಡ್ಡ ಆಲದ ಮರ ಅಂತ ತಿಳ್ಕೊಳ್ರಿ. ನಿಮ್ಮನ್ನು ನೀವು ಆಲದ ಮರದ ನಡುವೆ ಇರತಕ್ಕಂಥ ದೊಡ್ಡ ಬಡ್ಡೆ, ಸ್ಟೆಮ್, ಅದು ನೀವಾಗಿದ್ದೀರಿ. ನಿಮ್ಮ ರೆಂಬೆ ಕೊಂಬೆಗಳು ನಿಮ್ಮ ಕೈಯಂತೆ ಹೊರಗಡೆ ಚಾಚಿಕೊಂಡಿದ್ದಾವೆ. ನಿಮ್ಮ ಶರೀರ ಅಥವಾ ರೆಂಬೆ ಕೊಂಬೆಗಳಿಗೆ ಎಲೆಗಳು ಶೃಂಗಾರ ಮಾಡಿದವೆ. ನಿಮ್ಮ ಕಾಲುಗಳು ಭೂಮಿಯೊಳಗಡೆ ಅವಿತುಕೊಂಡಿದ್ದಾವೆ. ಈಗ ನೀವು ಎಂಥ ಗಾಳಿಯೇ ಬರಲಿ, ಮಳೆಯೇ ಬರಲಿ, ಅತಿ ನಿಶ್ಚಲವಾಗಿ ಸದೃಢವಾದಂಥ ಗಟ್ಟಿಯಾಗಿರ್ತಕ್ಕಂಥ ದೊಡ್ಡ ಮರವಾಗಿದ್ದೀರಿ. ಕಲ್ಪಿಸಿಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಮರದ ಎಲ್ಲ ಎಲೆಗಳನ್ನು ಕಳಚಿಬಿಡಿ. ನಿಮ್ಮ ಮರದಲ್ಲಿರುವ ಎಲ್ಲ ಎಲೆಗಳು ಬಿದ್ದಿದ್ದಾವೆ, ಉದುರಿದ್ದಾವೆ. ಕೇವಲ ರೆಂಬೆ ಕೊಂಬೆಗಳು ಮಾತ್ರ ಕಾಣ್ತಾ ಇದೆ. ಒಣ ಗಿಡ, ಕೇವಲ ಒಣದಾಗಿರ್ತಕ್ಕಂತಹ ರೆಂಬೆ ಕೊಂಬೆಗಳನ್ನು ಹೊಂದಿರುವ ಗಿಡಗಳು ಮಾತ್ರ. ಈಗ ನಿಧಾನವಾಗಿ ನಿಮ್ಮ ಎಲ್ಲ ರೆಂಬೆ ಕೊಂಬೆಗಳನ್ನು ಕೂಡ ಕತ್ತರಿಸಿಬಿಡಿ. ರೆಂಬೆ ಕೊಂಬೆ ಎಲ್ಲವನ್ನು ಕತ್ತರಿಸಿ ಕೇವಲ ಬಡ್ಡೆ ಮಾತ್ರ ಉಳಿದಿದೆ. ಕೇವಲ ಕಟ್ಟಿಗೆ ದಿಂಬು ಮಾತ್ರ ನಿಂತಿದೆ. ಈಗ ನಿಧಾನವಾಗಿ ನಿಮ್ಮ ದಿಂಬನ್ನು ಕೂಡ ಕತ್ತರಿಸಿಬಿಡಿ. ಕೇವಲ ಬೇರುಗಳು, ಭೂಮಿಯ ಒಳಗಡೆ ಚಾಚಿಕೊಂಡಿರುವ ಬೇರುಗಳು. ಈಗ ನಿಧಾನವಾಗಿ ನಿಮ್ಮ ಮೊದಲಿನ ಸ್ಥಿತಿಗೆ ಬನ್ನಿ. ಬೇರುಗಳನ್ನು ಕತ್ತರಿಸಿ. ಬೇರುಗಳನ್ನು ಹಿಂಪಡೆಯುತ್ತಾ 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 ಅವುಗಳು ಒತ್ತಡದಲ್ಲಿ ಕಂಪ್ರೆಸ್ ಮಾಡ್ತಾ 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 ನೀವೊಂದು ಬೀಜವಾಗಬೇಕು. ಆಲದ ಮರದ, ಸಂಪೂರ್ಣ ಆಲದ ಮರದ ಒಂದು ಸಣ್ಣ ಬೀಜ ನೀವಾಗಿದ್ದೀರಿ. ಆ ಬೀಜವನ್ನು ಒಳಗಡೆ ಹೋಗಿ 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 ಬೀಜದಲ್ಲಿರುವ ಒಂದು ಸಣ್ಣ ಕೋಶ ನೀವಾಗಿದ್ದೀರಿ. ಕೋಶದಲ್ಲಿರುವ ಸಣ್ಣ ನ್ಯೂಕ್ಲಿಯಸ್ ನೀವಾಗಿದ್ದೀರಿ. ನೀವು ಕೇವಲ ಅರಿವು ಮಾತ್ರ. ನೀವು ಕೇವಲ ಅರಿವು ಮಾತ್ರ. ಧನ್ಯವಾದಗಳು. ನಿಧಾನವಾಗಿ ಕಣ್ತಿರಿಬಹುದು.
ಇದು ವಿಚಾರ ಸಮಾಧಿ. ಸಮಾಧಿಯನ್ನ ನೀವು ವಿತರ್ಕದಿಂದನೂ ಮಾಡ್ಕೊಳ್ಬಹುದು. ವಿತರ್ಕ ಅಂತಂದ್ರೆ ನಿಮ್ಮನ್ನ ನೀವು ಕಳಚ್ಕೊಳ್ತಾ ಹೋಗ್ರಿ, ನಾನು ಯಾರು, ಈ ಜಗತ್ತೇನು. ನಾ ಬರೀ ನಿಮ್ಗೆ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ, ನಾನು ಯಾರು ಅಂತ ಹೇಳಿದೆ. ಜಗತ್ತು ಏನಿರ್ಬೋದು ಯೋಚನೆ ಮಾಡ್ರಿ. ಜಗತ್ತು ಪಂಚಭೂತಗಳಿಂದ ಆಗೈತೋ, ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇಂದ ಆಗೈತೋ, ಕ್ವಾರ್ಕ್ಸ್ ಇಂದ ಆಗೈತೋ, ಕ್ವಾಂಟಮ್ ಫಿಸಿಕ್ಸ್ ಇಂದ ಆಗೈತೋ, ಅವೇರ್ನೆಸ್ಸು ಕಾನ್ಶಿಯಸ್ನೆಸ್ಸು ಅಲ್ಲಿಗೆ ಹೋಗೋದು. ನಾ ಇಲ್ಲಿಗೆ ಹೆಂಗೆ ಬಂದೆ ಅದನ್ನು ಯೋಚನೆ ಮಾಡಿ. ನಾನು ಬರ್ತಂದ್ರೆ ಏನು, ನಾನು ಹುಡ್ತೀನೋ ಸಾಯ್ತೀನೋ, ಇವೆಲ್ಲ ಕೆಲವು ಪ್ರಶ್ನೆಗಳೇನದಾವಲ್ಲ, ಈ ಪ್ರಶ್ನೆಗಳನ್ನು ವಿತರ್ಕ ಮಾಡ್ತಾ 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 ಸಮಾಧಿ ಸ್ಥಿತಿಗೆ ಬರೋದು, ಅಥವಾ ವಿಚಾರ ಮಾಡ್ತಾ 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 ಒಂದು ಕಲ್ಪನೆಯನ್ನು ಮಾಡ್ತಾ ಮಾಡ್ತಾ ಸಮಾಧಿ ಸ್ಥಿತಿಗೆ ಬರೋದು. ತಿಳಿತಲ್ಲ, ಇದು ಸಮಾಧಿ ಸ್ಥಿತಿ. ಈಗ ನಿಮಗೆ ನಾಳೆ ನಾನು ನಿಮ್ಗೆ ಆನಂದದಿಂದ ಸಮಾಧಿ ಸ್ಥಿತಿಗೆ ಹೆಂಗೆ ಹೋಗೋದು ಅಂತ ಹೇಳ್ಕೊಡ್ತೀನಿ.